ಪದ್ಮಾಸನದಲ್ಲಿ ನೇರವಾಗಿ ಕುಳಿತುಕೊಂಡು ದೇಹವನ್ನು ಹಗುರವಾಗಿಸಿಕೊಂಡು ಏಕಾಂತದಲ್ಲಿ ಉತ್ತಮ ಪರಿಸರದಲ್ಲಿ ಧ್ಯಾನ ಮಾಡಬೇಕು. ಕನಿಷ್ಠ ಅರ್ಧ ಗಂಟೆಯಾದರೂ ಏಕಸ್ಥಿತಿಯಲ್ಲಿ ಧ್ಯಾನ ಮಾಡುವುದು ಉತ್ತಮ. ಯಾವುದರ ಬಗ್ಗೆಯೂ ಯೋಚಿಸದೆ ಶೂನ್ಯ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಋಣಾತ್ಮಕ ಅಂಶಗಳು ಮನಸ್ಸನ್ನು ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು. ಇದೊಂದು ನಿಷ್ಕ್ರಿಯ ವಿಧಾನವಾದರೂ ನಮ್ಮನ್ನು ನಾವು ಇದರಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಳಬೇಕಾಗುತ್ತದೆ. ನಂತರ ಕ್ರಮೇಣ ನಮ್ಮ ಮೇಲೆ ನಮಗೇ ನಿಯಂತ್ರಣವಿಲ್ಲದ ಹಗುರ ಸ್ಥಿತಿಗೆ ದೇಹ ತಲುಪುತ್ತದೆ. ಇದು ಖಾಲಿತನದ ಧ್ಯಾನವೂ ಸಹ ಹೌದು. ನಮ್ಮ ಆಲೋಚನೆಯನ್ನು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು ಏಕದಿಕ್ಕಿನ ಧ್ಯಾನ. ಉದಾಹರಣೆಗೆ, ಯಾವುದೋ ಒಂದು ಚಿತ್ರವನ್ನು ನೋಡುತ್ತಿರಬೇಕು ಅಥವಾ ಕಣ್ಮುಚ್ಚಿಕೊಂಡು ಒಂದು ವಸ್ತುವನ್ನು ಕಲ್ಪಿಸಿಕೊಂಡು ಅದರಿಂದ ಗಮನ ಬೇರೆಡೆಗೆ ಹೋಗದಂತೆ ತಡೆಯಬೇಕು. ಅಥವಾ ನಮ್ಮ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು. ಇದರಿಂದ ಒತ್ತಡ ನಿವಾರಣೆಯಾಗುತ್ತದೆ. ಧ್ಯಾನದ ಮತ್ತೊಂದು ವಿಧಾನ ಸಂಚಾರಿ ಧ್ಯಾನ. ಇದೊಂದು ವಿಶಿಷ್ಟ ಧ್ಯಾನ. ಇಲ್ಲಿ ನೀವು ಕುಳಿತುಕೊಳ್ಳುವುದಿಲ್ಲ. ಸೀಮಿತ ಪರಿಸರದಲ್ಲಿ ನಡೆಯುತ್ತಿರುತ್ತೀರಿ ಅಥವಾ ಸೈಕಲ್ ಹೊಡೆಯುತ್ತಿರುತ್ತೀರಿ ಅಥವಾ ಯೋಗಾಸನಗಳನ್ನೇ ಮಾಡುತ್ತಿರುತ್ತೀರಿ. ಆದರೆ ಹೊರಗಿನ ಯಾವುದೇ ಯೋಚನೆಗಳು ನಿಮ್ಮೊಳಗೆ ಸುಳಿಯುವುದಿಲ್ಲ. ಮನಸ್ಸು ನಿಮ್ಮ ಕ್ರಿಯೆಯೊಳಗೆ ಒಂದಾಗಿ ಏನನ್ನೂ ಯೋಚಿಸದೆ ಶೂನ್ಯ ಸ್ಥಿತಿಗೆ ತೆರಳುತ್ತದೆ. ದೇಹದ ಮೇಲೆ ನಿಯಂತ್ರಣ ಸಾಧಿಸಲು ಈ ಧ್ಯಾನವು ಸಹಕಾರಿಯಾಗಿದೆ. ಉಸಿರಾಟದ ಧ್ಯಾನ ಮಾಡುವುದು ಹೇಗೆ? ಇದು ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಉದ್ದೇಶಪೂರ್ವಕವಾಗಿ ಉಸಿರಾಟ ನಡೆಸುವ ಕ್ರಿಯೆ. ನಿಧಾನವಾಗಿ ಉಸಿರನ್ನು ಪೂರ್ಣ ಎಳೆದುಕೊಂಡು ಸಾಧ್ಯವಾದಷ್ಟು ಹೊತ್ತು ಶ್ವಾಸಕೋಶದೊಳಗೆ ಇರಿಸಿಕೊಂಡು ನಂತರ ನಿಧಾನವಾಗಿ ಹೊರಗೆ ಬಿಡುತ್ತಿರಬೇಕು. ಉಸಿರಾಟವನ್ನು ಲೆಕ್ಕ ಮಾಡುತ್ತಿದ್ದರೆ ಮನಸ್ಸು ಬೇರೆ ಸಂಗತಿಗಳ ಬಗ್ಗೆ ಯೋಚಿಸುವುದನ್ನು ತಡೆಯಬಹುದು. ಇದರಿಂದ ಆತಂಕ, ಖಿನ್ನತೆ ನಿವಾರಣೆಯಾಗುತ್ತದೆ.